ಹಾಯ್ ಗಾಯ್ಸ್, ನನ್ನ ಹೊಸ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಇದು ಮಹಾರಾಷ್ಟ್ರದಲ್ಲಿ ಡೇ 2 ವಿಡಿಯೋ ಆಗಿರುತ್ತೆ. ಡೇ 1 ಮತ್ತೆ ಬೆಂಗಳೂರಿಂದ ಮಹಾರಾಷ್ಟ್ರ ಹೋಗಿದ್ದ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನೀವು ಚೆಕ್ ಮಾಡ್ಬೋದು. ಸೊ ಈ ವಿಡಿಯೋನ ಕಡೆ ತನಕ ನೋಡಿ. ಹಾಗೆ ಇವತ್ತು ಬೆಳಗ್ಗೆ ನೋಡ್ತಾ ಇರ್ಬೋದು, ಎದ್ದ ತಕ್ಷಣ ಫುಲ್ಲು ಜೋರು ಮಳೆ ಅಂದರೆ ಜೋರು ಮಳೆ. ನಾವು ಬಂದಾಗಿಂದ ಅಂತೂ ಮಳೆ ಅಂತೂ ನಿತ್ತೇ ಇಲ್ಲ. ನೋಡ್ತಾ ಇರ್ಬೋದು ಎಷ್ಟು ಮಳೆ ಇದೆ ಅಂತ. ನಾವು ಬೇಗ ಎದ್ವಿ. ಸೊ ನಾನು ಬೇಗ ಎದ್ದು ಇವಾಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲರೂ ಇನ್ನೂ ರೆಡಿನೇ ಆಗಲಿಲ್ಲ, ಬಟ್ ನಾನು ಮುಂಚೆನೇ 6 ಗಂಟೆಗೆ ರೆಡಿ ಆಗಿ ಹೇಳಿದರು ಅಂತ ಹೇಳಿಬಿಟ್ಟು ಎದ್ದು ರೆಡಿ ಆದೆ. ನೋಡಿದ್ರೆ ಯಾರೂ ಎದ್ದು ಇರಲಿಲ್ಲ, ರೆಡಿನೂ ಆಗಿರಲಿಲ್ಲ. ಹಾಗೆ ಇನ್ನೊಂದು ವಿಷಯ ಏನಪ್ಪ ಅಂದರೆ, ನಾವು ನಿನ್ನೆ ವ್ಲಾಗಲ್ಲಿ ನಾನು ಹೇಳಿದ್ದೆ ಲೈಕ್ ನಮ್ಮದು ನೆಕ್ಸ್ಟ್ ಏನೇನು ಪ್ಲ್ಯಾನ್ ಅಂತ ನಮ್ಮದು ಆರ್ಗನೈಸರ್ ಹೇಳಿದರು ಅಂತ. ಸೊ ಆ ಆರ್ಗನೈಸರ್ ಏನು ಹೇಳಿದ್ರಲ್ಲ ಪ್ಲ್ಯಾನು, ಅದು ಇವತ್ತೆಲ್ಲ ತಲೆ ಕೆಳಗಾಗಿಬಿಟ್ಟಿತ್ತು. ಯಾಕಂದರೆ ನಾವಿವತ್ತು ಫಸ್ಟು ಕಲ್ಲು ವಾಟರ್ ಫಾಲ್ಸಿಗೆ ಹೋಗಬೇಕಾಗಿತ್ತು. ಬಟ್ ತುಂಬ ಮಳೆ ಇರೋದ್ರಿಂದ ಲೈಕ್ ಎಲ್ಲ ಫಾಲ್ಸ್ಗೂ ಲೈಕ್ ಬಿಡ್ತಾ ಇರಲಿಲ್ಲ. ಯಾವ ಫಾಲ್ಸು ಎಲ್ಲ ಫಾಲ್ಸು ಕ್ಲೋಸ್ ಮಾಡಿಬಿಟ್ಟಿದ್ರು, ತುಂಬ ಡೇಂಜರು ಅನ್ನೋ ರೀತಿ. ಸೊ ಎಲ್ಲ ಫಾಲ್ಸು ಕ್ಲೋಸ್ ಮಾಡಿದ್ರು. ಬಟ್ ನಮ್ಮ ಟ್ರೆಕ್ ಆರ್ಗನೈಸರ್ಸ್ ಎಲ್ಲಿ ಕರ್ಕೊಂಡು ಹೋದರು ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ಬೋದು. ನಮಗೆ ಒಂದು ಫಾಲ್ಸ್ ಹತ್ರ ಕರ್ಕೊಂಡು ಹೋದ್ರು. ಆ ಫಾಲ್ಸ್ ಹತ್ರ ಕರ್ಕೊಂಡು ಹೋಗು, ಬಟ್ ಆದರೆ ಅಲ್ಲಿ ಕ್ಲೋಸ್ ಆಗಿತ್ತು. ಸೊ ಅಲ್ಲಿಂದ ನಾವು ವಾಪಸ್ ಬೇರೆ ಕಡೆ ಹೊರಟ್ವಿ. ಸೊ ನೋಡ್ತಾ ಇರ್ಬೋದು ಎಲ್ಲರೂ ಹೆಂಗೆ ಫುಲ್ ರಿಯಾಕ್ಷನ್ಸ್ ಕೊಡ್ತಾ ಇದ್ದಾರೆ ಕ್ಲೋಸ್ ಆಗಿದ್ದಕ್ಕೆ. ಇವರು ನಮ್ಮ ಮಹಾನ್ ಕಲಾವಿದ. ನಾನಲ್ಲ, ಇವರು ಜಗ್ಗು ಮಹಾನ್ ಕಲಾವಿದ. ಜಗುಗೆ ಲೇಡಿ ಜಗು ಮ್ಯಾಚ್ ಅಂದ್ರೆ ಓಪನ್ ಆಗುತ್ತೆ. ಅಲ್ಲಿ ಏನಂದ್ರೆ ಇವಾಗ ರಿವರ್ ಕ್ರಾಸಿಂಗ್ ಮಾಡ್ಬೇಕನ್ನಲ್ಲ, ಅದನ್ನ ಕೊಚ್ಕೊಂಡು ಹೋಗ್ತಿದ್ರೆ ನಾವು ಹೋಗ್ಬಿಡ್ತೀವಲ್ಲ ರಿವರ್ ಕ್ರಾಸ್. ಆ ರೀಸನ್ಗೋಸ್ಕರ ಅದನ್ನ ಕ್ಲೋಸ್ ಮಾಡಿರೋದು. ಹಂಗಾಗಿ ನಾಳೆ ಮಾಡ್ಬೇಕಾಗಿರೋದು ಇವತ್ತು ಮಾಡ್ಬಿಡೋಣ, ಇವತ್ತು ಮಾಡ್ಬೇಕಾದ್ರೆ ನಾಳೆ ಮಾಡ್ಬಿಡೋಣ. ಸೊ ಫಸ್ಟು ನಮಗೆ ಇಲ್ಲಿ ಫಾಲ್ಸ್ ಕ್ಲೋಸ್ ಆಗಿರೋದ್ರಿಂದ ನಮ್ಮ ಟ್ರಿಪ್ ಆರ್ಗನೈಸರ್ ಏನು ಹೇಳಿದರು, ನಾವೇನು ಸಂಡೇ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಸ್ಯಾಟರ್ಡೇ ಮಾಡೋಣ, ಸ್ಯಾಟರ್ಡೇ ಪ್ಲ್ಯಾನ್ಸ್ ಇದನ್ನ ಸಂಡೇ ಮಾಡೋಣ ಕ್ಲೋಸ್ ಆಗಿದ್ದಕ್ಕೆ ಫಾಲ್ಸ್ನ ಅಂತ ಅಂದರು. ನಮಗೆ ಹೋಗುವಾಗ ಸುಮಾರು ಒಂದು 2-3 ಟನಲ್ಲೆಲ್ಲ ಸಿಕ್ತು, ಸಕ್ಕತ್ತಾಗಿತ್ತು ಅದು ಮಾತ್ರ. ಸೊ ನಾನು ರೀಸೆಂಟಾಗಿ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕಿದಾಗೂ ಕೂಡ ತುಂಬ ಜನ ಇದು ಎಲ್ಲಿ ತೆಕ್ಕೊಂಡಿದ್ದು, ಯಾವ ಪ್ಲೇಸ್ ಅಂತೆಲ್ಲ ಹೇಳ್ತಾ ಇದ್ರಿ. ನೀವು ಮಹಾರಾಷ್ಟ್ರದಲ್ಲಿ ಲೈಕ್ ಈ ಥರ ಪ್ಲೇಸಸಲ್ಲಿ ತುಂಬ ಕಡೆ ಇದೆ ಆ ಥರದ್ದು. ಕೆಲವೊಂದು ಕಡೆ ಮಳೆ ಜಾಸ್ತಿ ಇದ್ದಾಗ ಫುಲ್ಲು ಮೇಲ್ಗಡೆಯಿಂದ ನೀರು ಬೀಳ್ತಾ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮಳೆ ಅಂತೂ ಸಣ್ಣದಾಗಾದರೂ ಬರ್ತಾನೆ ಇತ್ತು. ವೆದರ್ ನೋಡ್ಬೋದು ಎಷ್ಟು ಮಿಸ್ಟ್ ಇದೆ ಅಂತ. ಸೊ ನಾವು ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ಇವಾಗ ನೆಕ್ಸ್ಟ್ ನಾವು ಹೋಗ್ತಾ ಇರೋ ಫಾಲ್ಸ್ ಬಂದುಬಿಟ್ಟು ಕುಂಬೆ ವಾಟರ್ ಫಾಲ್ಸ್. ಈ ಕಡೆ ಬನ್ನಿ, ನಾನಾ ಇಲ್ಲಪ್ಪ, ಅದು ಹುತ್ತದ ಮೇಲೆ ನೋಡಿ ಎಲ್ಲೂ ಕಾಲಿಟ್ಟಿಲ್ಲ. ಏನಾಯ್ತು? ಗ್ಲಾಸಾ? ಅದಕ್ಕೆ ಶೂಸ್ ಗೀಸ್ ಹಾಕೊಂಡ್ ಬರ್ಬೇಕು ಅನ್ನೋದು. ಏನಾಗಿಲ್ಲ, ಗ್ಲಾಸ್ ಪೀಸ್. ಅಯ್ಯೋ ಸರಿ, ನನ್ನ ಕಣ್ಣು ಕಾಣಿಸ್ತಿಲ್ಲ. ಸರಿ, ಹಾಗಾಗಿ ಮುಚ್ಕೊಂಡು ಹಾಗೂ ವಾಟರ್ ಫಾಲ್ ಸೌಂಡ್ ಇಲ್ಲಿಂದನೇ ಕೇಳಿಸ್ತಾ ಇದೆ. ನಾವು ಬೆಳಗ್ಗೆಯಿಂದ ಅಲ್ಲಿ ಸುತ್ತಾಡಿ ಇಲ್ಲಿ ಸುತ್ತಾಡಿ ಎಲ್ಲ ಕ್ಲೋಸ್ ಆಗಿದೆ ಅಂದಮೇಲೆ ನಾವು ಲಾಸ್ಟಿಗೆ ಬಂದಿದ್ದು ಕುಂಬೆ ವಾಟರ್ ಫಾಲ್ಸ್ಗೆ. ಬಟ್ ನಾವು ಬಂದ ತಕ್ಷಣವೇ ನೋಡ್ಬೋದು ಫುಲ್ ಮಿಸ್ಟಿಂದ ಕವರ್ ಆಗಿತ್ತು, ಏನೂ ಕಾಣಿಸ್ತಾ ಇರಲಿಲ್ಲ. ಅಲ್ಲೊಂದು ವಾಟರ್ ಫಾಲ್ಸ್ ಇದೆ, ಅಲ್ಲಿ ಕೆಳಗಡೆ ದೊಡ್ಡ ಪ್ರಪಾತ ಇದೆ ಅಂತಲೂ ಕಾಣಿಸ್ತಾ ಇರಲಿಲ್ಲ. ಸೊ ವಾಪಸ್ ಹೋಗೋಣ ಅಂತ ಎಲ್ಲ ಅಂದ್ಕೊಳ್ತಾ ಇದ್ರು. ಬಟ್ ಸ್ವಲ್ಪ ವೇಟ್ ಮಾಡಿದ್ಮೇಲೆ ನಮಗೆ ಒಂದು ಒಳ್ಳೆ ವ್ಯೂ ಸಿಕ್ತು. ಸೊ ನಾವು ತುಂಬ ಹೊತ್ತು ವೆಯ್ಟ್ ಮಾಡಿದ್ವಿ. ಆ ವೆಯ್ಟ್ ಮಾಡಿದ್ದಕ್ಕೆ ಈ ಥರ ಒಂದು ವ್ಯೂ ಸಿಕ್ತು. ನಿಜವಾಗ್ಲೂ ನೀವು ನೋಡ್ಬೋದು, ಆವಾಗ ಎಷ್ಟು ಫಾಗ್ ಇತ್ತಲ್ವ, ಆವಾಗ ಅಲ್ಲಿ ಆ ಥರದ್ದೊಂದು ಫಾಲ್ಸ್ ಇದೆ ಅಂತಲೇ ಅನ್ನಿಸ್ತಾ ಇರಲಿಲ್ಲ. ನಾನಂತೂ ಅರ್ಧ ವಾಪಸ್ ಹೋಗಿದ್ದೆ. ಅದಾದಮೇಲೆ ಕೆಳಗಿಳಿದು ಹೋಗಿ ಒಂದೆರಡು ಫೋಟೋ ಇಲ್ಲೋ ತಗೊಂಡೆ ಅಷ್ಟೇ.
ನೋಡಿ ಅಲ್ಲಿ ಯಾರೋ ಕೇಳ್ತಾ ಇದ್ರಲ್ಲ ಅಲ್ಲಿ ನೋಡಿ ಇವಾಗ. ಏ ಹಿಂದೆ ಬನ್ನಿ ಎಲ್ಲರೂ ಪ್ಲೀಸ್. ಯಾರು ಅಷ್ಟು ತುದಿಗೆಲ್ಲ ಹೋಗ್ಬೇಡಿ. ವೈಟ್ ಪೋಲ್ಕಾ ಡಾಟ್ಸ್. ಮತ್ತೆ ಕ್ಲೋಸ್ ಆಯ್ತು, ಮುಗೀತು ಶೋ. ಹಾ ಅದೇ ಹೋಗ್ರಿ ಸಾಕು, ಇಲ್ಲಿ ಜಾಸ್ತಿ ಆಟಗಳಾಡ್ಬೇಡಿ. ಕುಂಬೆ ವಾಟರ್ ಫಾಲ್ಸ್ ನೋಡಿಕೊಂಡು ಹಾಗೆ ಟನಲ್ ಒಂದಿಷ್ಟು ಫೋಟೋಸ್ ಎಲ್ಲ ತೊಗೊಂಡು ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದು ಊಟ ಮಾಡಲಿಕ್ಕೆ. ತುಂಬ ಹಸಿವಾಗಿತ್ತು ಎಲ್ಲರಿಗೂ. ಬೆಳಗ್ಗೆ ಅವಲಕ್ಕಿ ತಿಂದಿದ್ದಷ್ಟೇ, ನಾವೇನು ಸ್ಟೇಲ್ ಕೊಟ್ಟಿದ್ರು ಅದಷ್ಟು ತಿಂದಿದ್ವಿ. ಸೊ ಇಲ್ಲಿ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಇಲ್ಲಿಂದ ವಾಪಸ್ ಡೈರೆಕ್ಟ್ ಊಟಕ್ಕೆ ಹೋಗಿದ್ದು. ನಾವು ಊಟ ಮಾಡಕ್ಕೆ ಬಂದಿದ್ವಿ. ಮಳೆ ಮಾತ್ರ ತುಂಬ ಅಂದರೆ ತುಂಬ ಜಾಸ್ತಿ ಇದೆ. ಇವತ್ತು ಡೇ ವೇಸ್ಟ್ ಮಾಡೋದ್ ಬೇಡ. ರಾಯಗಢ್ ಫೋರ್ಟ್ ಇದೆ, ರಾಯಗಢ್ ಫೋರ್ಟ್ಗೆ ಹೋಗೋಣ. ನಾಳೆ ಏನ್ ಮಾಡೋಣ ಅಂದ್ರೆ ಬೆಳಿಗ್ಗೆನೆ ಎದ್ಬಿಟ್ಟು ಒಂದು ಕಲ್ದಾರಿ ಇದೆ ಅಲ್ಲಿ ಹೋಗಕ್ಕೆ, ದೇವ್ಕೊಂಡ್ ಹೋಗಕ್ಕೆ. ಒಂದ್ ವೇಳೆ ಕ್ಲೋಸ್ ಇತ್ತಂದ್ರೆ ಅಲ್ಲಿಗೆ ಹೋಗೋಣ. ಹೆಂಗೆದ 100% ದೇವ್ಕೊಂಡ್ ಟ್ರಕ್ ಮಾಡೋಣ. ಅದ್ ಮಾಡ್ಬಿಟ್ಟು ಸೀಕ್ರೆಟ್ ವಾಟರ್ ಫಾಲ್ಸ್ ಮುಗಿಸ್ಕೊಂಡು ಜಲ್ದಿ ಆಯ್ತಂದ್ರೆ ನಾಳೆ ಮೆಚ್ಚಿ ಹೋಗ್ಬಿಟ್ಟು ಹೋಗೋಣ. ಇದೇ ರೋಡ್ ಹೋಗೋಣ. ಜಲ್ದಿ ಆಯ್ತಂದ್ರೆ ಮುಗಿಸ್ಕೊಂಡು ಹಂಗೆ ಹೋಗೋಣ. Darling, darling, come, come, darling, we go jolly ride. Ninyasaka nandu ase uyya yakla inta haadu. ಸೊ ನಾವು ಇವಾಗ ಪ್ಲಾನ್ ಮಾಡ್ತಾ ಇರೋದು ರಾಯಗಢ್ ಫೋರ್ಟ್ಗೆ ಹೋಗೋಕ್ಕೆ. ಕುಂಬೆ ವಾಟರ್ ಫಾಲ್ಸ್ ಆಯ್ತು, ಮಧ್ಯಾಹ್ನ ಊಟ ಆಯ್ತು, ಇವಾಗ ನಾವು ಬಂದಿದ್ದೀವಿ ರಾಯಗಢ್ ಫೋರ್ಟ್ಗೆ. ಸೊ ಇಲ್ಲಿ ಕೇಬಲ್ ಕಾರ್ ಇದೆ, ಇಲ್ಲಿ ಇದು ಟ್ರೈ ಮಾಡೋಣ ಅಂತ. ಅಲ್ಲಿ ಮೇಲ್ಗಡೆಯಿಂದ ಹೋಗ್ಬೋದು ಹಿಂಗಿಂದ. ಸೊ ನೋಡೋಣ ಬನ್ನಿ. ಹಾಯ್ ಗೈಸ್. ಎಲ್ಲರಿಗೂ ರಾಯಗಢ್ ಫೋರ್ಟ್ನ ಹತ್ತಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹೋಗುವಾಗ ಕೇಬಲ್ ಕಾರಲ್ಲಿ ಈ ಥರ ಹೋಗಿ ಬರುವಾಗ ಇದು ಲೈಕ್ ಇಳ್ಕೊಂಡು ನಾವೇ ಬರೋಣ ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಇವಾಗ ನಾವು ಮೇಲ್ಗಡೆ ಹೋಗ್ತಾ ಇದ್ದೀವಿ. ಅಂದರೆ ಇಲ್ಲಿ ನಾವು ಟಿಕೆಟ್ ತೊಗೋಬೇಕು, 250 ರುಪೀಸ್ ಅನಿಸುತ್ತೆ ಒಬ್ಬರಿಗೆ. ಇದು ಲೈಕ್ ಇಳಿಯೋಕ್ಕೂ ಇರುತ್ತೆ, ಮೇಲ್ಗಡೆ ಹತ್ತೋಕ್ಕೂ ಇರುತ್ತೆ. ನಿಮಗೆ 2 ಕಡೆ ಬೇಕಂದರೆ 2 ಕಡೆನೂ ಟಿಕೆಟ್ ತೊಗೋಬೋದು. ಇಲ್ಲ ನಾವು ಹತ್ತಕ್ಕೆ ಮಾತ್ರ ಕಷ್ಟ ಆಗುತ್ತೆ, ಇಳಿಯೋದು ಈಸಿಯಾಗಿ ಇಳ್ತೀವಿ ಅಂತಂದರೆ ಇದು ಬೇಡ. ಕುತ್ಕೊಳ್ರಿ, ನನಗೆ ಭಯ ಆಗತ್ತೆ. ಮಾಡಿ ಮಾಡಿ ನೀವೇ ಮಾಡ್ಬೇಕು. ಈಗ ಕುತ್ಕೊಳ್ರಿ ನೀವು ಆರಾಮಾಗಿ. ವಿಡಿಯೋ ಅಲ್ಲಿ ಮುಂದೆ ಕಾಣಿಸಲ್ಲ. ಗೈಸ್ ಫಸ್ಟ್ ಬ್ಯಾಚ್ ಎಲ್ಲ ಕೇಬಲ್ ಟೈಲ್ ಹೋಗ್ತಾ ಇದೀವಿ. ಸೊ ಹೋಗ್ತಾ ಇದೀವಿ ಇವಾಗ ನಾವು ಕೇಬಲ್ ಇದ್ರಲ್ಲಿ ಏನಂತಾರೆ ರೋಪ್ ವೇ, ಕೇಬಲ್ ಕಾರ್, ರೋಪ್ ವೇ ಅಲ್ಲಿ ರೆಕಾರ್ಡ್ ಆಗ್ತಾ ಇದೆಯಾ ಸ್ನೇಹ? ನನ್ನ ಮೊಬೈಲ್ ನೋಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಇಲ್ಲ ನಾನು ಹೆದರ್ಕೊಂಡಿಲ್ಲ, ಆ ಕಡೆ ನೋಡ್ತಾನೆ ಇಲ್ಲ ನಾನು. ಹೆದರ್ಕೊಂಡಿಲ್ಲ, ಅದಕ್ಕೆ ನೋಡ್ತಾ ಇಲ್ಲ. ಯಾರು ಅಲ್ಲಾಡ್ಬೇಡಿ ಪ್ಲೀಸ್. ಇನ್ನೂ ಚೆನ್ನಾಗಿ ಮಾಡಬಹುದು. ಡ್ಯಾನ್ಸ್ ಎಲ್ಲ ಪ್ಲೀಸ್. ಅವ್ರು ಯಾರೋ ಎದ್ದೆ ಬಿಟ್ಟಿದ್ದಾರೆ ಇದರಿಂದ. ಕುತ್ಕೊಳ್ರಿ. ಕೇಬಲ್ ಟೈ ಇಂದ ಇಷ್ಟು ಹತ್ರದಿಂದ ಅಂತೂ ಫಾಲ್ಸ್ ನೋಡಿರಲ್ಲ. ಈ ಕ್ಷೇತ್ರದಿಂದನೂ ನೋಡಿರ್ಲಿಲ್ಲ. ನನಗೆ ಕ್ಲೌಡ್ಸ್ ಸೂಪರ್ ಆಗಿದೆ. ಕ್ಲೌಡ್ಸ್ ಮಧ್ಯದಲ್ಲಿ ಹೋದಂಗೆ ಅನಿಸ್ತಾ ಇದೆ. ಮೇಲ್ಗಡೆ ಇದೀವಿ, ಇವಾಗ ಇಳಿಬೇಕು. ಹಬ್ಬ ಹೇಗಿತ್ತು ಅಂದ್ರೆ ಫುಲ್ ಮಿಸ್ಟು. ಇಲ್ಲೇ ನೋಡ್ಬೋದು ನೀವು ಹೇಗಿದೆ ಅಂತ. ಫುಲ್ ಫಾಗ್ ಇದೆ ನೋಡಿ. ಅಲ್ಲಿಂದ ನಾವು ಬಂದಿದ್ದು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ನೋಡಿ ಇಲ್ಲೊಂದು ರಾಯಗಢ್ ಫೋರ್ಟು ಛತ್ರಪತಿ ಶಿವಾಜಿ ಅವರು ಆಡಳಿತ ಮಾಡಬೇಕಾದ್ರೆ ಮರಾಠ ಎಂಪೈರ್ದು ಕ್ಯಾಪಿಟಲ್ ಆಗಿತ್ತಂತೆ. ಹಾಗೆ ಇವಾಗೇನು ನೋಡ್ತಾ ಇದ್ದೀರಾ, ಇದು ಇಲ್ಲಿ ಇದಿತ್ತಂತೆ, ಪ್ಯಾಲೇಸ್ ಇತ್ತಂತೆ ಶಿವಾಜಿ ಮಹಾರಾಜರದ್ದು.
ಆಗಿನ ಟೈಮಲ್ಲೇ ಈ ರೀತಿ ಒಂದು ಫೋರ್ಟ್ ಕಟ್ಟಿದ್ರು. ಎಷ್ಟು ಹೈಟಲ್ಲಿದೆ ಅಂದರೆ ಇದು, ಹಾಗೆ ಫುಲ್ ಎಲ್ಲ ಕಲ್ಲಿಂದ ಕಟ್ಟಿರೋ ಅಂಥದ್ದು. ಆಗಿನ ಟೈಮಲ್ಲೇ ಫುಲ್ಲು ರಕ್ಷಣೆಗೋಸ್ಕರ ಫುಲ್ ಬ್ಲೈಂಡ್ ಸ್ಪಾಟ್ ಆಗಿರ್ಬೋದು, ಹಿಡನ್ ಡೋರ್ಸು, ಸೀಕ್ರೆಟ್ ಡೋರ್ಸು, ಚೇಂಬರ್ಸ್ ಎಲ್ಲ ಇತ್ತು. ನಮಗೆ ಇಲ್ಲಿ ಮಿಸ್ಟ್ ಇದ್ದಿದ್ದರಿಂದ ಏನು ಕರೆಕ್ಟಾಗಿ ಕಾಣಿಸ್ಲೇ ಇಲ್ಲ. ಅದಾದಮೇಲೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಇಳಿಬೇಕಾದ್ರೆ ನಮಗೆ ಮಧ್ಯದಲ್ಲಿ ವಾಟರ್ ಫಾಲ್ಸು ಈ ಥರದ್ದೆಲ್ಲ ಸಿಗ್ತಾ ಇತ್ತು. ತುಂಬ ಚೆನ್ನಾಗಿತ್ತು. ನಾವು ಅಂದ್ಕೊಳ್ತಾ ಇದ್ವಿ ತುಂಬ ಜನ ಕೇಬಲ್ ಕಾರಲ್ಲೇ ಇಳ್ಕೊಂಡು ಹೋಗ್ಬಿಟ್ರು ಈಸಿಯಾಗಿ. ನಾವು ಅಯ್ಯೋ ಇಳಿತಾ ಇದ್ದೀವಲ್ಲ ಅಂದ್ಕೊಂಡ್ವಿ. ಬಟ್ ಇದು ಇವತ್ತಿಂದ ಬೆಸ್ಟ್ ಪಾರ್ಟ್ ಅಂದ್ಕೊಳ್ಳಿ. ಬಿಕಾಸ್ ರಾಯಗಢ ಫೋರ್ಟ್ ಇಳಿಯುವಾಗ ನಾವು ಫುಲ್ ಮಜಾ ಮಾಡಿದ್ವಿ. ಫುಲ್ ಈ ಥರ ಸ್ಮಾಲ್ ವಾಟರ್ ಫಾಲ್ಸು ಎಲ್ಲ ಸಿಗ್ತಾ ಇತ್ತು, ಸಕ್ಕತ್ತಾಗಿತ್ತು. ಹಂಗೂ ಹಿಂಗೂ ಹೆಂಗೋ ಮಾಡಿ ಕೆಳಗಡೆ ಬಂದ್ವಿ. ಕೆಳಗಡೆ ಬಂದು ರೀಲ್ಸ್ ಮಾಡದೇ ಇರ್ತೀವ, ಸೊ ಮತ್ತೆ ಇಲ್ಲಿ ಒಂದಿಷ್ಟು ಎಲ್ಲ ನಮ್ಮ ಗ್ಯಾಂಗ್ ಅವರೆಲ್ಲ ಒಂದಿಷ್ಟು ವೀಡಿಯೋ ಎಲ್ಲ ಮಾಡ್ಕೊಂಡ್ವಿ. ಹಂಗೋ ಹಿಂಗೋ ಟಿಟಿನ ನಮ್ಮ ಹುಡ್ಕೊಂಡು ಬಂತು. ಟಿಟಿ ಎಲ್ಲ ಹತ್ತಿ ನಾವು ಗೊತ್ತಲ್ಲ ಫುಲ್ ಹಾಡು ಹೇಳ್ಕೊಂಡು ಮಜಾ ಮಾಡಿಕೊಂಡು ನಾವು ಸ್ಟೇ ತನಕ ಹೊರಟ್ವಿ. ಆ್ಯಕ್ಚುಲಿ ತುಂಬ ದೂರ ಇತ್ತು ಇಲ್ಲಿಂದ ಸ್ಟೇಗೆ. ಬಟ್ ನಾವು ಹಾಡು ಹೇಳ್ಕೊಂಡು ಮಜಾ ಮಾಡ್ಕೊಂಡು ಹೋಗಿದ್ದಕ್ಕೆ ನಮಗೆ ಗೊತ್ತೇ ಆಗಿಲ್ಲ ಬಂದಿದ್ದು. ಯಾವ ಕಡೆ ನೋಡಿದರು ತುಂಡು ತುಂಡು ಏನು ಹುಡುಗಿರು ಗೈಸ್ ನಾವೇ ವಿನ್ನರ್. ಸೋತಿರೋ ಟೀಮ್ ಹಿಂದ್ಗಡೆ ಇದೆ. ಏನ್ ಮಾಡ್ಬೇಕು ಈಗ ಅದಕ್ಕೆ? ನೀವು ಸೋತಿರಲ್ಲ ನಮ್ ನಗೇಶ್ ತಗೊಂಬನ್ನಿ. ಸೋತಿರ್ಬೋದು, ಸಾತಿಲ್ಲ, ವಾಪಸ್ ಬಂದೇ ಬರ್ತೀವಿ. ಓಕೆ, ಲೆಟ್ಸ್ ಸಿ. ಇವತ್ತು ಡೇ ಎಲ್ಲ ಮುಗಿಸ್ಕೊಂಡು ವಾಪಸ್ ಸ್ಟೇಗೆ ಬಂದರೆ ನೋಡ್ತಾ ಇರ್ಬೋದು, ಇಲ್ಲೆಲ್ಲ ಗಿಡ ಎಲ್ಲ ಬಿದ್ದು ಜೋರಾಗಿ ಮಳೆ ಅಂದರೆ ಮಳೆ, ಎಲ್ಲರಿಗೂ ಫುಲ್ ಸುಸ್ತಾಗಿತ್ತು. ಇವತ್ತು ಸೇಮ್ ಊಟ ಇತ್ತು. ಬಟ್ ನಾನು ಇವತ್ತು ನಾನ್ ವೆಜ್ ತಿಂದೆ, ನೆನ್ನೆ ವೆಜ್ ತಿಂದಿದ್ದೆ. ಇವತ್ತು ಫೈರ್ ಎಲ್ಲ ಹಚ್ಚಿದ್ರು ಫುಲ್ ಎಲ್ಲ. ಇವತ್ತು ಡ್ಯಾನ್ಸ್ ಎಲ್ಲ ಮಾಡಿದ್ರು ಸ್ವಲ್ಪ ಜನ. ಬಟ್ ತುಂಬ ಜನಕ್ಕೆ ಎಲ್ಲರಿಗೂ ಸುಸ್ತಾಗಿತ್ತು ಇವತ್ತು. ರಾಯಗಢ ಫೋರ್ಟ್ ಇಳ್ದು ಸ್ವಲ್ಪ ಚೆನ್ನಾಗಿ ಸುಸ್ತಾಗಿತ್ತು. ಕೆಲವೊಬ್ರು ಅದರಲ್ಲೂ ಹತ್ತಿ ಬೇರೆ ಇಳ್ದಿದ್ರು. ಸೊ ಹೇಗಿತ್ತು ಇವತ್ತಿನ ದಿನ. ನಾಳೆ ಏನೇನಾಗುತ್ತೆ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್.